ಹಾಯ್ ಎವ್ರಿವನ್, ಗುಡ್ ಆಫ್ಟರ್ನೂನ್. ಇವತ್ತಿಂದು ಬರ್ನಿಂಗ್ ಟಾಪಿಕ್ ಯಾವುದು ಅಂದ್ರೆ ಅದು KS ಎಕ್ಸಾಮ್, ಮೊನ್ನೆ ನಡೆದಿರ್ತಕ್ಕಂಥ KS ಪ್ರಿಲಿಮ್ಸ್ ಎಕ್ಸಾಮಿನ ಮಿಸ್ಟೇಕ್ಸ್. ಅಂದರೆ ಅದು ಕ್ವಶನ್ ಪೇಪರನ್ನ ನೋಡಿದ್ದೀನಿ ನಾನು. ಇಂಗ್ಲೀಷ್ ಮೀಡಿಯಮಲ್ಲಿ ಯಾವುದೂ ಅಷ್ಟೊಂದು ತೊಂದರೆ ಇಲ್ಲ, ಬಟ್ ಮಿಸ್ಟೇಕ್ ಮಾಡಿರೋದು ಕನ್ನಡ ಮೀಡಿಯಮಲ್ಲಿ. ಅದು ನಿಜವಾಗ್ಲೂ ತುಂಬ ಬೇಸರದ ಸಂಗತಿ. ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಅಂದ್ರೆ ಚೀಫ್ ಮಿನಿಸ್ಟರ್ ಆಫ್ ಅವರ್ ಕರ್ನಾಟಕ ಇವತ್ತು ಮರುಪರೀಕ್ಷೆ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಸೊ ನೋಡಬೇಕು ಮುಂದಿನ ಬೆಳವಣಿಗೆ ಏನಾಗುತ್ತಂತ. ನಾನಿವತ್ತು ಕ್ವಶನ್ ಪೇಪರೇ ಕೈಯಲ್ಲೇ ಹಿಡ್ಕೊಂಡಿದ್ದೀನಿ. ಅದು ಮೊನ್ನೆ ನಡೆದಿರ್ತಕ್ಕಂಥ KPSC ನಾನು ಸಹ ಅಟೆಂಡ್ ಮಾಡಿದ್ದೀನಿ. ನಮ್ಮದು ಇಂಗ್ಲೀಷ್ ಮೀಡಿಯಮ್, ಬಟ್ ಕನ್ನಡ ಮೀಡಿಯಮಲ್ಲೂ ನಮಗೆ ಗೊತ್ತಿದೆ. ಅಂದರೆ ಕರ್ನಾಟಕ ನಮ್ಮ ಮಾತೃಭಾಷೆ ಕನ್ನಡ. ಆ ಕನ್ನಡದ ಭಾಷೆಯಲ್ಲೂ ಸಹ ಕನ್ನಡ ಮೀಡಿಯಮಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆ ಉತ್ತರ ಕೊಡೋಕ್ಕೆ ಆಗದೇ ಇರೋ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅಂದರೆ ಅಲ್ಲಿ ಮೇನ್ ಥಿಂಗ್ ಯಾವುದು ಅಂದರೆ ಆ ಉತ್ತರಗಳನ್ನೇ ತಪ್ಪಾಗಿ ಕೊಟ್ಬಿಟ್ಟಿದ್ದಾರೆ. ಪ್ರಶ್ನೆನೂ ತಪ್ಪಾಗಿದ್ದಾವೆ, ಉತ್ತರನೂ ತಪ್ಪಾಗಿದ್ದಾವೆ. ಹಿಂಗಿದ ಮೇಲೆ ಯಾವ ಥರ ಬರೀಬೇಕು ಅವರು? ವಿದ್ಯಾರ್ಥಿಗಳನ್ನು ಇಕ್ಕಟ್ಟಿಗೆ ಸಿಲುಕಿದೆ ಆ ಪರಿಸ್ಥಿತಿ. ಆ ಮಟ್ಟಿಗೆ ತಗೊಂಡೋಗ್ಬಿಟ್ಟಿದ್ದಾರೆ. ನಾನು ಹೇಳೋದಿಷ್ಟೇ, KPSC ಅವರು ಯಾಕೆ ಈ ಥರ ಮಿಸ್ಟೇಕ್ ಮಾಡಿದ್ದೀರಾ? ನೀವು ಮೊದಲು ಉತ್ತರ ಕೊಡ್ರಿ. ಯಾವುದೇ ಒಂದು ಪರೀಕ್ಷೆ ನಡೆಸೋಕ್ಕಿಂತ ಮುಂಚೆ ಆ ಪರೀಕ್ಷೆ ವಿಷಯಗಳ ಸಂಬಂಧಪಟ್ಟಂಥ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ಗಳನ್ನು ಮತ್ತು ಉಪನ್ಯಾಸಕರು, ಅಧ್ಯಾಪಕರನ್ನು ಮತ್ತು ಆ ಸಬ್ಜೆಕ್ಟಿನ ಬಗ್ಗೆ ಅತಿ ಹೆಚ್ಚು ತಿಳಿದುಕೊಂಡಿರುವ ಜ್ಞಾನವಂತರನ್ನು ಕರೆಸಿ KPSC ಅವರು ಅವ್ರ ಜೊತೆಗೆ ಒಂದು ಮೀಟಿಂಗ್ ಮಾಡಿ ಮತ್ತು ಕ್ವಶನ್ ಪೇಪರ್ನ ಕರೆಕ್ಟಾಗಿ ವೆರಿಫಿಕೇಷನ್ ಮಾಡಿ ಅರೇಂಜ್ ಮಾಡಬೇಕು. ಅದು ಬಿಟ್ಟು ಒಂದು ಪೇಪರನ್ನು ತಯಾರಿ ಮಾಡಿ ಅದರಲ್ಲಿ ಏನಿದೆ ಅಂತಲೂ ನೋಡದೆ ಅಷ್ಟೊಂದು ಕಮಿಟೆಡ್ ಮಿಸ್ಟೇಕ್ಸ್ನ ಮಾಡಿದರೆ ಏನು ಹೇಳ್ಬೇಕು ನಾವು? ನಮ್ಮದು ಅನ್ನೋ ಒಂದು ಸಮಯ ಅಂತ ಇರುತ್ತಾ ಅಲ್ವಾ? ಇವಾಗ ನೋಡಿ, ಎಕ್ಸಾಮ್ ಮಾಡ್ತಿದ್ದೀರಾ, ಒಪ್ಕೊಳ್ಳೋಣ. ಇಟ್ಸ್ ನಾಟ್ ಸೊಲ್ಯೂಷನ್ ಫಾರ್ ಎವ್ರಿ ಪ್ರಾಬ್ಲಮ್. ಓಕೆ, ಎಕ್ಸಾಮ್ ಮಾಡ್ತಿದ್ದೀರಾ, ಬಟ್ ನಾನೇನು ಪ್ರಶ್ನೆ ಏನಂದರೆ, ಕರ್ನಾಟಕದಲ್ಲಿ ಯಾವುದೇ ಒಂದು ಪರೀಕ್ಷೆ ಮಾಡಿದರೂ ಸಹ ಯಾಕೆ ಎಲ್ಲದರಲ್ಲೂ ಸಮಸ್ಯೆ ಕ್ರಿಯೇಟ್ ಮಾಡ್ತೀರಾ? ನನ್ನ ಪ್ರಶ್ನೆ. ಒಂದು ಕ್ವಶನ್ ಪೇಪರ್ ಲೀಕ್ ಆಗಿರುತ್ತಾ, ಇನ್ನೊಂದು ಕ್ವಶನ್ ಪೇಪರ್ನಲ್ಲಿ ಮಿಸ್ಟೇಕ್ಸ್ ಇರುತ್ತಾ, ಇನ್ನೊಂದು ಎಕ್ಸಾಮ್ನ ಸರಿಯಾಗಿ ನಡೆಸಲ್ಲ. ಯಾಕೆ ಯಾವಾಗಲೂ ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಈ ಥರ ಸಮಸ್ಯೆಗಳಾಗ್ತದವು? KPSC ಅವರಿಗೂ KPSC have some principles, responsibilities. If you are not able to manage it, please give letter to President of India, Draupadi Murmu madam. You are not eligible. Either SSC or any other agency will conduct our exams with a perfect manner. Please hand over it to central government, because you are committing always mistakes. So I am request once again, don't commit mistakes, because it is a matter of our democracy, constitution, and main thing, it is a matter of our employment, youth's employment. Jai Hind, Jai Bharat.